3 ವರ್ಷಗಳಿಗೊಮ್ಮೆ ಬರುವ ಪರಮ ಪವಿತ್ರವಾದ ಮಾಸವೇ ಅಧಿಕ ಮಾಸ. ಈ ಮಾಸದಲ್ಲಿ ಮದುವೆ, ಮುಂಜಿ, ಗೃಹಪ್ರವೇಶಗಳಂತಹ ಲೌಕಿಕ ಕಾರ್ಯಗಳನ್ನು ನಿಷೇಧಿಸಲಾಗಿದೆ. ಏಕೆಂದರೆ ಈ ಇಡೀ ಮಾಸವನ್ನು ಭಗವಂತನು ಕೇವಲ ಭಕ್ತಿ ಮತ್ತು ಸಾಧನೆಗಾಗಿ ಮೀಸಲಿಟ್ಟಿದ್ದಾನೆ. ಈ ಪವಿತ್ರ ಮಾಸದಲ್ಲಿ ಶ್ರೀ ವಿಷ್ಣು ಸಹಸ್ರನಾಮವನ್ನು ಪಠಿಸಿದರೆ ನಮಗೆ ಸಿಗುವ ಫಲವೇನು ಗೊತ್ತಾ? ಪುರಾಣಗಳ ಪ್ರಕಾರ ಅಧಿಕ ಮಾಸದಲ್ಲಿ ಮಾಡುವ ವಿಷ್ಣು ಸಹಸ್ರನಾಮ ಪಠಣಕ್ಕೆ ಕೋಟಿಪಟ್ಟು ಅಧಿಕ ಫಲ ಸಿಗುತ್ತದೆ. ಇಂದು ನಾವು ಈ ವಿಶೇಷ ಮಾಸದಲ್ಲಿ ಸಹಸ್ರನಾಮ ಪಠಿಸುವುದರ ಹಿಂದಿರುವ ಶಾಸ್ತ್ರೋಕ್ತ ರಹಸ್ಯಗಳು ಮತ್ತು ಅದರ ಅದ್ಭುತ ಲಾಭಗಳನ್ನು ತಿಳಿಯೋಣ. ಪುರುಷೋತ್ತಮ ಮಾಸದ ಹಿನ್ನೆಲೆ. ಪದ್ಮಪುರಾಣದ ಪ್ರಕಾರ ಅಧಿಕ ಮಾಸಕ್ಕೆ ಯಾವುದೇ ಸೂರ್ಯ ಸಂಕ್ರಾಂತಿ ಇಲ್ಲದ ಕಾರಣ ಇದನ್ನು ಶುಭ ಕಾರ್ಯಗಳಿಗೆ ವರ್ಜ್ಯ ಎಂದು ಕರೆಯಲಾಗುತ್ತಿತ್ತು. ಇದರಿಂದ ಖಿನ್ನನಾದ ಈ ಮಾಸವು ಮಹಾವಿಷ್ಣುವನ್ನು ಆಶ್ರಯಿಸಿತು. ಆಗ ಕರುಣಾಮಯಿ ಶ್ರೀಹರಿಯು ಪ್ರಸನ್ನನಾಗಿ, ನನ್ನ ಪರಮ ಶ್ರೇಷ್ಠವಾದ ಪುರುಷೋತ್ತಮ ಎಂಬ ಹೆಸರನ್ನು ನಿನಗೆ ನೀಡುತ್ತಿದ್ದೇನೆ. ಇಂದಿನಿಂದ ನಾನೇ ನಿನಗೆ ಅಧಿಪತಿ ಎಂದು ವರ ನೀಡಿದನು. ಅಂದಿನಿಂದ ಇದು ಪುರುಷೋತ್ತಮ ಮಾಸವಾಯಿತು. ಈ ಮಾಸದಲ್ಲಿ ಪುರುಷೋತ್ತಮನ ನಾಮಸ್ಮರಣೆ ಮಾಡುವುದಕ್ಕಿಂತ ದೊಡ್ಡ ಪುಣ್ಯ ಬೇರೊಂದಿಲ್ಲ. ಅಧಿಕ ಮಾಸದಲ್ಲಿ ಪಠಿಸುವುದರಿಂದ ಸಿಗುವ ಲಾಭಗಳು. ಅಧಿಕ ಮಾಸದಲ್ಲಿ ವಿಷ್ಣು ಸಹಸ್ರನಾಮ ಪಠಿಸುವುದರಿಂದ ಮುಖ್ಯವಾಗಿ 3 ಲಾಭಗಳಿವೆ. ಮೊದಲನೆಯದು ಗ್ರಹದೋಷ ನಿವಾರಣೆ. ಅಧಿಕ ಮಾಸವು ಸೂರ್ಯ ಮತ್ತು ಚಂದ್ರರ ಚಲನೆಯ ವ್ಯತ್ಯಾಸದಿಂದ ಬರುತ್ತದೆ. ವಿಷ್ಣು ಸಹಸ್ರನಾಮದಲ್ಲಿ ಸೂರ್ಯ ಮತ್ತು ಚಂದ್ರರಿಬ್ಬರೂ ಭಗವಂತನ ಕಣ್ಣುಗಳಾಗಿದ್ದಾರೆ. ಇದನ್ನು ಪಠಿಸುವುದರಿಂದ ಜಾತಕದಲ್ಲಿರುವ ಸೂರ್ಯ, ಚಂದ್ರ ಹಾಗೂ ಗುರುಗ್ರಹ ದೋಷಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತವೆ. ಎರಡನೆಯದು ಅಕ್ಷಯ ಪುಣ್ಯಫಲ. ಶಾಸ್ತ್ರದ ಪ್ರಕಾರ ಈ ಮಾಸದಲ್ಲಿ ಮಾಡುವ ಸಣ್ಣ ಪುಣ್ಯ ಕಾರ್ಯವು ಸಹಸ್ರಪಟ್ಟು ಹೆಚ್ಚಾಗುತ್ತದೆ. ನೀವು 1 ಬಾರಿ ವಿಷ್ಣು ಸಹಸ್ರನಾಮ ಪಠಿಸಿದರೆ 1000 ಬಾರಿ ಪಠಿಸಿದ ಮಹಾಪುಣ್ಯ ನಿಮ್ಮದಾಗುತ್ತದೆ. ಮೂರನೆಯದು ಜನ್ಮ ಜನ್ಮಾಂತರಗಳ ಪಾಪನಾಶ. ಲೌಕಿಕ ಆಸೆಗಳನ್ನು ಬದಿಗಿಟ್ಟು ಈ ಮಾಸದಲ್ಲಿ ನಿಷ್ಕಾಮ ಭಾವದಿಂದ ಸ್ತೋತ್ರ ಪಠಿಸುವುದರಿಂದ ನಮ್ಮ ಹಿಂದಿನ ಜನ್ಮಗಳ ಕರ್ಮದೋಷಗಳು ಕರಗಿ ಹೋಗುತ್ತವೆ. ಪಠಿಸುವ ಸರಳ ಶಾಸ್ತ್ರೋಕ್ತ ವಿಧಿ. ಹಾಗಾದರೆ ಈ ಮಾಸದಲ್ಲಿ ಇದನ್ನು ಪಠಿಸುವುದು ಹೇಗೆ? ತುಂಬಾ ಸರಳ. ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ಸ್ನಾನ ಮುಗಿಸಿ ದೇವರ ಮುಂದೆ ತುಪ್ಪದ ದೀಪವನ್ನು ಹಚ್ಚಿಡಿ. ಶ್ರೀ ಪುರುಷೋತ್ತಮ ಪ್ರೀತ್ಯರ್ಥಂ ವಿಷ್ಣು ಸಹಸ್ರನಾಮ ಪಾರಾಯಣಂ ಕರಿಷ್ಯೆ ಎಂದು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿ ಶ್ರದ್ಧೆಯಿಂದ ಸ್ತೋತ್ರ ಪಠಿಸಿ. ಸಾಧ್ಯವಾದರೆ ಪಠನದ ನಂತರ ಶ್ರೀಹರಿಗೆ ತುಳಸಿ ದಳಗಳನ್ನು ಅರ್ಪಿಸಿ ಕೊನೆಯಲ್ಲಿ ಶ್ರೀಕೃಷ್ಣಾರ್ಪಣಮಸ್ತು ಎಂದು ನೀರನ್ನು ಬಿಡಿ. ಭಗವಂತನ ಕೃಪೆಗೆ ಪಾತ್ರರಾಗಿ. ಕಲಿಯುಗದ ಭವಸಾಗರವನ್ನು ದಾಟಲು ಹರಿನಾಮ ಸ್ಮರಣೆಯೊಂದೇ ಪರಮಶ್ರೇಷ್ಠವಾದ ದಾರಿ. ಈ ಅಧಿಕ ಮಾಸವನ್ನು ವ್ಯರ್ಥ ಮಾಡದೆ ದಿನಕ್ಕೆ 1 ಬಾರಿಯಾದರೂ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಅಥವಾ ಶ್ರವಣ ಮಾಡಿ ಆ ಪುರುಷೋತ್ತಮನ ಕೃಪೆಗೆ ಪಾತ್ರರಾಗಿ. ಈ ಮಾಹಿತಿ ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡಿದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಕುಟುಂಬದವರೊಂದಿಗೆ ಶೇರ್ ಮಾಡಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಕಮೆಂಟ್ನಲ್ಲಿ ಓಂ ನಮೋ ನಾರಾಯಣಾಯ ಎಂದು ಬರೆದು ನಿಮ್ಮ ಭಕ್ತಿಯನ್ನು ಸಮರ್ಪಿಸಿ. ಧನ್ಯವಾದಗಳು.